ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ರವಕವಿ ಶ್ರೀ ಮಾರುತೇಶ್ವರ ದೇವರ ನೀರೋಕಳಿ ಮತ್ತು ಹಾಲೋಕಳಿ ಸಂಭ್ರಮದೊಂದಿಗೆ ಮುಕ್ತಾಯ. ಓಕುಳಿ ಉತ್ಸವದ ಅಂಗವಾಗಿ ಗುರುವಾರ ನೀರೋಕಳಿ, ಶುಕ್ರವಾರ ಮತ್ತು ಶನಿವಾರ ಹಾಲೋಕಳಿ ಅದ್ದೂರಿಯಾಗಿ ಮೂಡಿಬಂದಿದೆ. ಬಾಗಲಕೋಟೆ ಜಿಲ್ಲೆಯ ರಬಕವಿಬನಹಟ್ಟಿ ತಾಲೂಕಿನ ರಬಕವಿಯ ಶ್ರೀ ಮಾರುತೇಶ್ವರ ಓಕುಳಿ ಉತ್ಸವ 3 ದಿನಗಳಿಂದ ನಡೆದಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಿಸಿಲಿನ ತಾಪ ಹೋಗಿ ಉತ್ತಮ ಮಳೆ ಮತ್ತು ಬೆಳೆ ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದ್ದಾರೆ. ಸಂಪ್ರದಾಯದಂತೆ ಪ್ರತಿದಿನ ಸಾಂಬಾಳು ಸಾಂಪ್ರದಾಯಿಕ ವಾದ್ಯ ಮೇಳಗಳೊಂದಿಗೆ ಮುತ್ತೈದೆಯರು ಆರತಿ ಹಿಡ್ಕೊಂಡು ಪಲ್ಲಕ್ಕಿ ಉತ್ಸವದೊಂದಿಗೆ ನೀರೋಕಳಿ ಮತ್ತು ಹಾಲೋಕಳಿ ಆಡುವ ಯುವಕರನ್ನ ಮೆರವಣಿಗೆ ಮೂಲಕ ದೇವಸ್ಥಾನಕ್ಕೆ ಕರೆತಂದಿದ್ದಾರೆ. ನಂತರ ಓಕುಳಿ ಹೊಂಡದಲ್ಲಿ ಇರುವ ನೀರನ್ನು ಮಾರುತಿಗೆ ಸಮರ್ಪಿಸಿ ನಗರದ 3 ದಿಕ್ಕುಗಳಲ್ಲಿ ನೀರೋಕಳಿ ಮತ್ತು ಹಾಲೋಕಳಿ ಆಡೋದ್ರ ಮುಖೇನ ನಗರಕ್ಕೆ ತಂಪು ವಾತಾವರಣದ ಜೊತೆಗೆ ಯಾವುದೇ ಕಷ್ಟಗಳು ಬಾರದಂತೆ ಹನುಮಂತನಲ್ಲಿ ಭಕ್ತರು ಬೇಡಿಕೊಂಡಿದ್ದಾರೆ. ಹಾಲೋಕಳಿ ಶ್ರೀ ತೊಗಲಿ ಲಕ್ಕವ್ವ ದೇವಿ, ಶ್ರೀ ಯಲ್ಲಮ್ಮ ದೇವಿ, ಶ್ರೀ ಗಟ್ಟಿ ಬಸವೇಶ್ವರ, ಮಹರ್ಷಿ ಶ್ರೀ ಭಗೀರಥ ತಂಡಗಳು ಭಾಗಿಯಾಗಿ 4 ತಂಡಗಳಿಗೆ ಬೆಳ್ಳಿ ಕಡೆ ನೀಡಲಾಗಿದೆ. ರಬಕವಿಯ ಶ್ರೀ ಶಂಕರಲಿಂಗ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಮುಂಚಿನಿಂದ ನಡೆದು ಬಂದಿರತಕ್ಕಂಥ ಪದ್ಧತಿಯ ಪ್ರಕಾರ ಈ ಸಲ ಜೂನ್ 13, 14, 15ರಂದು ಗುರುವಾರ, ಶುಕ್ರವಾರ, ಶನಿವಾರ 3 ದಿನಗಳ ಕಾಲ ನೀರೋಕಳಿ ಮತ್ತು ಹಾಲೋಕಳಿಯನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷಕ್ಕಿಂತಲೂ ಈ ಸಲ ಗುರುವಾರ ನೀರೋಕಳಿ, ಶುಕ್ರವಾರ ನೀರೋಕಳಿ ಮತ್ತು ಹಾಲೋಕಳಿ, ಶನಿವಾರ ಕೂಡ ನೀರೋಕಳಿ ಮತ್ತು ಹಾಲೋಕಳಿಯನ್ನು ಹಮ್ಮಿಕೊಂಡು ಅದರ ಜೊತೆಗೆ ಮನೋರಂಜನೆ ಕಾರ್ಯಕ್ರಮಗಳನ್ನು ಸಹ ನಾವು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿ ವರ್ಷ ಮುಂಚಿನಿಂದ ಹಿರಿಯರು ಹಾಕಿಕೊಂಡಂಥ ಸಂಪ್ರದಾಯವನ್ನು ಸ್ಥಳೀಯ ನಾಯಕರು, ಗೌಡರ ಸಹಕಾರದೊಂದಿಗೆ, ಸ್ಥಳೀಯ ಎಲ್ಲ ಭಕ್ತರ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಇದಕ್ಕೆ ಎಲ್ಲರೂ ಕೂಡ ಸಹಕರಿಸಿ ಒಳ್ಳೆಯ ರೀತಿಯಾಗಿ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು, ಬ್ರಹ್ಮಾನಂದ ಮಠ, ರಬಕವಿ, ಬಾಲಚಂದ್ರ ಉಮದಿ ಅಣ್ಣನವರು, ಡಾಕ್ಟರ್ ಪದ್ಮಜಿತ್ ನಾಡಗೌಡ ಪಾಟೀಲ್, ಶಾಸಕ ಸಿದ್ದು ಸವದಿ, ದರೆಪ್ಪ ಉಳ್ಳಾಗಡ್ಡಿ, ಶ್ರೀಶೈಲ್ ದಲಾಲ್, ಸಂಜಯ್ ತೈಕಿ, ಈಶ್ವರ ನಾಗರಾಳ, ಮಲ್ಲಿಕಾರ್ಜುನ್ ಕೊಚನೂರ, ಮಾರುತಿ ನಾಯಕ, ಸಿದ್ದು ಕೊಂಡೂರ, ಬಲದೇವ್ ಕೊಟ್ಟಗಿ, ಸಿದ್ದರಾಮ್ ಪಾಟೀಲ್, ವಿಮಶಿ ಪಾಟೀಲ್, ಶಂಕರ ಪಾಟೀಲ್, ವಲಿಸಾಬ್ ಹುಡೇದಮನಿ, ಬೆನಕಪ್ಪ ಬೇಕರಿ, ಹನುಮಂತ ಪೂಜಾರಿ, ರಾಯಪ್ಪ ಹೆಗ್ಗಣ್ಣನವರ್ ಸೇರಿ ಮುಂತಾದವರು ಪಾಲ್ಗೊಂಡಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.